ಗದಗ ತಾಲೂಕು ಮುಳಗುಂದ ಪಟ್ಟಣದ ಬಾಲಲೀಲಾ ಮಹಂತ ಶಿವಯೋಗಿ ಕಲಾಭವನದಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ವತಿಯಿಂದ ಸೋಮವಾರ ನಡೆದ 13ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಎಸ್ಜೆಎಂ ಮಹಾವಿದ್ಯಾಲಯದ ಪ್ರಾಚಾರ್ಯ ಎಂ ಅಂಗಡಿ ಭಾಗವಹಿಸಿ ಮಾತನಾಡುತ್ತಾ, ಯೋಧರಂತೆ ಜನರ ಆರೋಗ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಅವರು ಒಂದು ಕವನದೊಳಗೆ ಹೇಳ್ತಾರೆ, ಏನು ಅಂತಂದ್ರೆ, ಪೌರ ಕಾರ್ಮಿಕರಿಲ್ಲದ ನಗರ ಯೋಧರಿಲ್ಲದ ದೇಶದಂತೆ. ಪೌರ ಕಾರ್ಮಿಕರು ಅಂತಂದ್ರೆ ನಿಜವಾಗಿ ಯೋಧರು, ಸೈನಿಕರು. ಈ ಪೌರ ಕಾರ್ಮಿಕರು ಇಲ್ಲದೇ ಇದ್ರೆ, ಪೌರ ಕಾರ್ಮಿಕರು ತಮ್ಮ ಕಾಯಕವನ್ನ ತಮ್ಮ ಕೆಲಸವನ್ನ ಮಾಡದೇ ಇದ್ರೆ ಬದುಕು ಕಷ್ಟ. ನಾವು ನೀವೆಲ್ಲರೂ ಅನಾರೋಗ್ಯದಿಂದ ಬಳಲ್ತಾ ಇದ್ವಿ. ಇಂತಹ ಒಂದು ಸಂಗತಿಯನ್ನ ತಿಳಿಸುವಂತಹ ದಿನ ಪೌರ ಕಾರ್ಮಿಕರ ದಿನ. ಈ ಪೌರ ಕಾರ್ಮಿಕರ ದಿನ ಆಚರಣೆಗೆ ಬಂದಂಥದ್ದು 1976 ಸೆಪ್ಟೆಂಬರ್ 23. ಇದು 72ರಿಂದ ಸರ್ಕಾರ ಪೌರ ಕಾರ್ಮಿಕರ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಪೌರ ಕಾರ್ಮಿಕರ ದಿನವನ್ನು ಆಚರಿಸೋದ್ರ ಮೂಲಕ ಅವರಿಗೆ ಅನೇಕ ಸವಲತ್ತುಗಳನ್ನು ಕೊಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡು 1976 ಸೆಪ್ಟೆಂಬರ್ 23ರಂದು ಆ ಸಮಿತಿ ವರದಿಯನ್ನು ನೀಡಿತು. ಆ ವರದಿಯನ್ನು ನೀಡಿದ ವರದಿ ಆಚರಣೆಗೆ ಬಂದಂತಹ ದಿನವನ್ನೇ ನಾವು ಪೌರ ಕಾರ್ಮಿಕರ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ರಾಜ್ಯದಾದ್ಯಂತ ಪೌರ ಕಾರ್ಮಿಕರ ದಿನವನ್ನು ಆಚರಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಗುಳೇದ್, ವಿದ್ಯಾರ್ಥಿನಿ ವರ್ಷಾ ಬಾರ್ಕೇರ್ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಯಲ್ಲವ್ವ ಕವಲೂರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಅನಸೂಯ ಸೋಮಗೇರಿ, ಸದಸ್ಯರಾದ ವಿಜಯ್ ನಿಲಗುಂದ್, ಲಕ್ಷ್ಮವ್ವ ಕುಂದಗೋಳ್, ಎಸ್ಸಿ ಬಡ್ನಿ, ಮಹಾದೇವಪ್ಪ ಗಡಾರ್, ಮಹಂತೇಶ್ ನಿಲಗುಂದ್, ಬಿಎಸ್ ಹಾರೋಗೇರಿ, ಹೊನ್ನಪ್ಪ ಹಳ್ಳಿ, ಮಲ್ಲಪ್ಪ ಚೌಹಾಣ್, ಸಮುದಾಯ ಯೋಜನಾಧಿಕಾರಿ ವಾಣಿಶ್ರೀ ನಿರಂಜನ್, ಮುಖಂಡರಾದ ರಮೇಶ್ ಮ್ಯಾಗೇರಿ, ಮರಿಯಪ್ಪ ನಡುಗೇರಿ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ನೀಲಪ್ಪ ದೊಡ್ಡಮನಿ, ಉಪಾಧ್ಯಕ್ಷ ಮಹಂತೇಶ್ ದೇವ್ತರ್ ಹಾಗೂ ಪೌರ ಕಾರ್ಮಿಕರು, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಇದ್ದರು.